ಒಟ್ಟಾರೆ ಕರ್ನಾಟಕದ ಪ್ರವಾಹ ಪರಿಸ್ಥಿತಿಯನ್ನು ನಿಭಾಯಿಸುವುದರಲ್ಲಿ ಸರ್ಕಾರ ಎಡವಿದೆ. ಸರ್ಕಾರ ಸರಿಯಾಗಿ ಜನರಿಗೆ ಸ್ಪಂದನೆ ಮಾಡಿಲ್ಲ ಅನ್ನೋ ನೇರ ಆಪಾದನೆಯನ್ನು ನಾವು ಮಾಡ್ತಾ ಇದ್ದೀವಿ. ನಾನು ಕೂಡ 3ನೇ ತಾರೀಕು ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಜಿಲ್ಲೆಗಳಿಗೆ ಭೇಟಿ ಮಾಡ್ತಾ ಇದ್ದೀನಿ. ಈಗಾಗಲೇ 1 ತಿಂಗಳಿಂದನೇ ನಾನು ಹಾಸನ ಜಿಲ್ಲೆ, ಸಕಲೇಶ್ಪುರ, ಇಲ್ಲಿ ಫ್ಲಡ್ ಆಗಿರುವಂಥ ಏರಿಯಾಗಳಿಗೆ, ಬೆಳೆಹಾನಿ ಆಗಿರುವಂಥ 4-5 ಹಳ್ಳಿಗಳಿಗೆ ಹೋಗಿದ್ದೆ. ಲ್ಯಾಂಡ್ ಸ್ಲೈಡ್ ಆಗಿರುವಂಥ ಸ್ಥಳಗಳಿಗೂ 2 ಸ್ಥಳಗಳಿಗೆ ಭೇಟಿ ಮಾಡಿ ಬಂದಿದ್ದೀನಿ. ನಾನು ಕೂಡ ಭೇಟಿ ಮಾಡಿದ್ದೀನಿ. ಆದರೆ ತಡವಾಗಿ ಈಗ ಸರ್ಕಾರ ಗಾಢ ನಿದ್ರೆಯಿಂದ ಎಚ್ಚರಗೊಂಡು ಈಗ ಸಮೀಕ್ಷೆ ಮಾಡ್ತಾ ಇದೆ. ಸಮೀಕ್ಷೆ ನೀವು ಮಾಡೋದು ಮುಖ್ಯ ಅಲ್ಲ, ಫಸ್ಟ್ ಪರಿಹಾರ ಘೋಷಣೆ ಮಾಡಿ ಸಮೀಕ್ಷೆಗೆ ಹೋಗಿ ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಒಟ್ಟಾರೆ ಕರ್ನಾಟಕದ ಪ್ರವಾಹ ಪರಿಸ್ಥಿತಿಯನ್ನು ನಿಭಾಯಿಸುವುದರಲ್ಲಿ ಸರ್ಕಾರ ಎಡವಿದೆ. ಸರ್ಕಾರ ಸರಿಯಾಗಿ ಜನರಿಗೆ ಸ್ಪಂದನೆ ಮಾಡಿಲ್ಲ ಅನ್ನೋ ನೇರ ಆಪಾದನೆಯನ್ನು ನಾವು ಮಾಡ್ತಾ ಇದ್ದೀವಿ. ನಾನು ಕೂಡ 3ನೇ ತಾರೀಕು ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಜಿಲ್ಲೆಗಳಿಗೆ ಭೇಟಿ ಮಾಡ್ತಾ ಇದ್ದೀನಿ. ಈಗಾಗಲೇ 1 ತಿಂಗಳಿಂದನೇ ನಾನು ಹಾಸನ ಜಿಲ್ಲೆ, ಸಕಲೇಶ್ಪುರ, ಇಲ್ಲಿ ಫ್ಲಡ್ ಆಗಿರುವಂಥ ಏರಿಯಾಗಳಿಗೆ, ಬೆಳೆಹಾನಿ ಆಗಿರುವಂಥ 4-5 ಹಳ್ಳಿಗಳಿಗೆ ಹೋಗಿದ್ದೆ. ಲ್ಯಾಂಡ್ ಸ್ಲೈಡ್ ಆಗಿರುವಂಥ ಸ್ಥಳಗಳಿಗೂ 2 ಸ್ಥಳಗಳಿಗೆ ಭೇಟಿ ಮಾಡಿ ಬಂದಿದ್ದೀನಿ. ನಾನು ಕೂಡ ಭೇಟಿ ಮಾಡಿದ್ದೀನಿ. ಆದರೆ ತಡವಾಗಿ ಈಗ ಸರ್ಕಾರ ಗಾಢ ನಿದ್ರೆಯಿಂದ ಎಚ್ಚರಗೊಂಡು ಈಗ ಸಮೀಕ್ಷೆ ಮಾಡ್ತಾ ಇದೆ. ಸಮೀಕ್ಷೆ ನೀವು ಮಾಡೋದು ಮುಖ್ಯ ಅಲ್ಲ, ಫಸ್ಟ್ ಪರಿಹಾರ ಘೋಷಣೆ ಮಾಡಿ ಸಮೀಕ್ಷೆಗೆ ಹೋಗಿ ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.